ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಕನ್ನಡದ ಅದ್ಭುತ ಕಥೆಯ ಯೂಟ್ಯೂಬ್ ಚಾನಲ್ಗೆ ತಮಗೆ ಎಲ್ಲರಿಗೂ ಸ್ವಾಗತ. ಈ ಸ್ಟೋರಿ ನಿಮಗೆ ಇಷ್ಟವಾದರೆ ಒಂದು ಸಬ್ಸ್ಕ್ರೈಬ್ ಆಗುವುದು ದಯವಿಟ್ಟು ಮರೆಯಬೇಡಿ. ಹಾಗಿದ್ರೆ ಬನ್ನಿ ನೋಡೋಣ. ಶಿವಪುರ ಒಂದು ಪುಟ್ಟ ಊರು. ಅಲ್ಲಿ ನಿಂಗಮ್ಮ ಅಜ್ಜಿ ಅಂತ ಹಾಲು ಮಾರುವ ಮುದುಕಿ ಇದ್ದಳು. ಅವಳು 10 ಎಮ್ಮೆಗಳನ್ನು ಕೂಡ ಸಾಕಿದಳು. ಅವಳಿಗೆ ಸಂದೇಶನು ಎಂಬ ಒಬ್ಬ ಮೊಮ್ಮಗನು ಇದ್ದ. ದಿನವೂ ಶಾಲೆಗೆ ಹೋಗಿ ಪಾಠ ಕಲಿತು ತಾನು ಓದಿ ಬರೆದು ಜಾಣನಾಗಬೇಕು ಎಂಬ ಆಸೆ ಕೂಡ ಅವನಿಗೆ ಇತ್ತು. ಆದರೆ ಅಜ್ಜಿಗೆ ಮಾತ್ರ ಮೊಮ್ಮಗವನ್ನು ಶಾಲೆಗೆ ಕಲಿತು ಜಾಣನಾದರೆ ತನ್ನ ಗತಿ ಏನು ಎಂಬ ಆಲೋಚನೆ. ಮುಂದೆ ಅವನು ಎಮ್ಮೆಯನ್ನು ಮೇಯಿಸಿಕೊಂಡು ಬರಲ್ಲ ಮತ್ತು ಹೋಗುವುದಿಲ್ಲವೆಂದರೆ ಏನು ಮಾಡುವುದು? ಎಮ್ಮೆಗೆ ಸ್ನಾನ ಮಾಡಿಸಬೇಕು, ಸಗಣಿಯನ್ನು ಬಳಿಯಬೇಕು, ಹಾಲು ಹಿಂಡಬೇಕು, ಮೇವು ಹಾಕಬೇಕು. ಇದನ್ನೆಲ್ಲ ಶಾಲೆ ಕಲಿತ ಮಕ್ಕಳು ಮಾಡುವುದಿಲ್ಲ. ಅದಕ್ಕೆ ಇವನನ್ನು ಶಾಲೆಗೆ ಕಳಿಸುವುದು ಬೇಡವೆಂದು ನಿಂಗಮ್ಮ ಅಜ್ಜಿ ಆವತ್ತು ನಿರ್ಧರಿಸಿಯೇ ಬಿಟ್ಟಿದ್ದಳು. ಶಾಲೆಯ ಗುರುಗಳನ್ನು ಸಂದೇಶ ಎಂಬ ಹೆಸರು ಕೂಗುವಾಗ ಮಕ್ಕಳೆಲ್ಲ ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಎಮ್ಮೆ ಕಾಯುವುದು ಬಿಡುವುದಿಲ್ಲ. ಎಮ್ಮೆ ಅವನಿಗೆ ಓದು ಬರಹ ಲೆಕ್ಕ ಎಲ್ಲ ಸರ್ ಎನ್ನುತ್ತಿದ್ರು. ಒಂದು ದಿನ ಮಕ್ಕಳನ್ನು ಶಾಲೆಗೆ ಮರಳಿ ಕರೆತರುವ ಆಂದೋಲನ ಶುರುವಾಯಿತು. ಎಲ್ಲ ಪಂಚಾಯಿತಿ ಸದಸ್ಯರು, ತಹಸೀಲ್ದಾರರು, ವಿವಿಧ ಇಲಾಖೆಗಳ ಮುಖ್ಯಸ್ಥರು ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಕರೆತರಲು ತೀರ್ಮಾನಿಸಿ ಹೊರಟರು. ಗುರುಗಳು ಇದೇ ನೆಪದಲ್ಲಿ ಊರಿನ ಹಿರಿಯರನ್ನು, ಶಾಲೆಯ ಶಿಕ್ಷಕರನ್ನು, ಗಣ್ಯರನ್ನು ಕರೆದುಕೊಂಡು ನಿಂಗಮ್ಮ ಅಜ್ಜಿಯ ಮನೆಗೆ ಬಂದರು. ಅಜ್ಜಿಗೆ ಇವರೆಲ್ಲವನ್ನು ಒಮ್ಮೆಲೆ ತನ್ನ ಮನೆಗೆ ಬಂದಿದ್ದಕ್ಕೆ ಹೆದರಿ ಅದರ ಗಡಿಬಿಡಿಯಲ್ಲಿ ಎದ್ದು ನಿಂತು ಒಳಗೆ ಕರೆದಳು. ಗುರುಗಳು ಶಾಲೆಗೆ ಮೊಮ್ಮಗನನ್ನು ಕರೆತರಲು ಬಂದಿದ್ದಾಗಿ ಅವಳಿಗೆ ತಿಳಿಸಿದರು. ಅದೇ ವೇಳೆಗೆ ಮೊಮ್ಮಗವು ಎಮ್ಮೆಯನ್ನು ಹೊಡೆದುಕೊಂಡ ಮನೆಗೆ ಬಂದ. ಗುರುಗಳು ಅಜ್ಜಿಯ ಬಳಿಯನ್ನು ಬಂದಿದ್ದು ಕಂಡು ಏನಿದು ಇರಬಹುದು ತನಗೆ ಅರ್ಥವೇ ಆಗಲಿಲ್ಲ. ಆಗಲೇ ಕತ್ತಲಾಗಿತ್ತು. ಊರವರ ಮುಂದೆ ಅಜ್ಜಿ ಚಿಮಣಿ ಬತ್ತಿ ಹುಡುಕಿ ದೀಪ ಹಚ್ಚಲು ಹೋದಳು. ದೀಪ ಒಮ್ಮೆಲೆ ಹತ್ತಿ ಬೆಳಕು ಕೊಟ್ಟು ಆರಿ ಹೋಯ್ತು. ಅಯ್ಯೋ, ಈ ಚಿಮಣಿಗೂ ಕತ್ತಲಾದಾಗ ಹುಳ ಕಡಿತಾವೆ ನೋಡು, ಈಗ ಎಂತಹ ಚೆಂದ ಅರಿತು ಎಂದು ಗುಣುಗುತ್ತಾ ನೋಡಿದರು. ಚಿಮಣಿಯ ಬತ್ತಿಯಲ್ಲಿ ಎಣ್ಣೆ ಖಾಲಿಯಾಗಿದೆ. ಅಜ್ಜಿಗೆ ಏನು ಮಾಡಲಿ ಆ ವೇಳೆ ತಿಳಿಯಲೇ ಇಲ್ಲ. ಚಿಮಣಿ ಎಣ್ಣೆ ಸಿಗುವುದೇ ದುಸ್ತರ ಕತ್ತಲಲ್ಲಿ. ಬೇರೆಯವರ ಮನೆಯಿಂದ ಎಣ್ಣೆ ಕಡ ತರಬಾರದು ಎಂದು ಕತ್ತಲೆಯಲ್ಲಿ ಪೇಚಾಡಿದಳು. ಆಗ ಸಂದೇಶ ಪಟ್ಟನೆ ಎಮ್ಮೆ ಕಟ್ಟಿದ್ದವನೇ ಒಳಗೆ ಓಡಿ ಹೋದ. ಎಲ್ಲರೂ ಸಂದೇಶನಿಗೆ ಶಾಲೆಗೆ ಬರಲು ಇಷ್ಟ ಇಲ್ಲ, ಅದಕ್ಕಾಗಿ ಹೀಗೆ ಅಡಗಿಕೊಳ್ಳಲು ಒಳಗೆ ಓಡಿದ್ದಾನೆ ಎಂದು ಮುಖಾಮುಖಿ ನೋಡಿ ತೊಡಗಿದರು. ಕತ್ತಲು ಬೇರೆ. ಅಷ್ಟರಲ್ಲಿಯೇ ಒಳಗಿನಿಂದ ದೀಪ ಹಿಡಿದು ಸಂದೇಶ ಬೆಳಕು ಬಿತ್ತುವವನಂತೆ ಮೆಲ್ಲಗೆ ನಡೆದು ಬಂದು ನಡುಮನೆಯಲ್ಲಿ ಕೈಯಲ್ಲಿದ್ದ ದೀಪ ಇಟ್ಟಿ ಎಲ್ಲ ಕಡೆಗೂ ಬೆಳಕು. ಅಜ್ಜಿಗೂ ಆಶ್ಚರ್ಯ. ಸಂದೇಶ, ಎಲ್ಲಂತ ಎಣ್ಣೆ ಹೇಗಿದೆ? ದೀಪ ಹಚ್ಚಿಕೊಂಡು ಬಂದೆ ಎಂದಳು. ಆಗ ಅಜ್ಜಿ, ನೀನು ಹೆಪ್ಪು ಹಾಕಿದೆಯಲ್ಲ, ಆ ಮೊಸರು ಏನು ಮಾಡಿದೆ ಎಂದು. ಬೆಣ್ಣೆ ಮಾಡಿದೆ ಎಂದಳು. ಬೆಣ್ಣೆ ಮಾಡಿದ್ದೆ ಏನು ಮಾಡಿದೆ ಎಂದು ಮತ್ತೆ ಕೇಳಿದ. ಮತ್ತೆ ನೀನು ಕೂಡ ತುಪ್ಪ ಮಾಡಿದೆಯಲ್ಲ, ತುಪ್ಪ ಮಾಡಿ ಇಟ್ಟಿದ್ದಲ್ಲ ಎಂದ. ಆಗ ಅದೇ ತುಪ್ಪನೇ. ಇಂದು ಅದಕ್ಕೆ 2 ಬತ್ತಿ ಹೊಸೆದು ತುಪ್ಪ ಸುರಿದು ದೀಪ ಹಚ್ಚಿದೆ. ಅಂತಹ ಗುರುಗಳ ಒಮ್ಮೆಲೆ ಕಣ್ಣಲ್ಲಿ ನೀರು. ಇಂತಹ ಬುದ್ಧಿವಂತ ಮಗು ಅಕ್ಷರ ಪ್ರಪಂಚದಿಂದ ದೂರ ಆಗುತ್ತಾನೆ ಅಂತ ಅಜ್ಜಿಯನ್ನು ಕೇಳಿದರು. ಅಜ್ಜಿ, ನೀನು ಜಾಣೆ. ಬೆಣ್ಣೆಗೆ ಸಂಸ್ಕಾರ ಕೊಟ್ಟು ತುಪ್ಪ ಮಾಡಿದೆ. ನಿನ್ನ ಮೊಮ್ಮಗನ ಆ ತುಪ್ಪಕ್ಕೆ ಸಂಸ್ಕಾರ ಕೊಟ್ಟು ದೀಪ ಬೆಳಗಿದ. ಅದು ಎಮ್ಮೆ ಕಟ್ಟಿದ ಜಾಗಕ್ಕೂ ಬೆಳಕು ಕೊಟ್ಟಿತು, ನಿನ್ನ ಮನಕ್ಕೂ ಬೆಳಕು ಕೊಟ್ಟಿತು. ಹೀಗೆ ನಿನ್ನ ಮೊಮ್ಮಗ ನಾಳೆ ಅಕ್ಷರ ಕಲಿತರೆ ನಿನ್ನ ಎಮ್ಮೆಗೇನು ನಷ್ಟವಿಲ್ಲ, ಜಾಣ ಅವನು ಅಂದಾಗ ಅಜ್ಜಿಗೆ ಜ್ಞಾನೋದಯ ಆಯಿತು. ತುಪ್ಪದ ಕೊಡುವೆ ಇದ್ದರೂ ತುಪ್ಪದ ದೀಪ ಹಚ್ಚಿದೆ. ಕತ್ತಲೆಯಲ್ಲಿ ನಿಂತ ಮೊಮ್ಮಗ ತುಪ್ಪದ ದೀಪವನ್ನು ಹಚ್ಚಿ ಬೆಳಕು ತಂದ. ಮೇಷ್ಟ್ರೇ, ಹೇಳೋದು ಸರಿ ಎಂದು ಅಜ್ಜಿ ಅಂದಿನಿಂದ ಶಾಲೆಗೆ ಕಳಿಸಿದಳು. ಮಕ್ಕಳನ್ನು ಶಾಲೆಯಿಂದ ವಂಚಿತರಾಗಿ ಮಾಡುವುದು ಅಪರಾಧ. ಶಿಕ್ಷಣ ಹಕ್ಕು ಕಾಯ್ದೆ ಬಂದಿದೆ. ಮಕ್ಕಳಿಗೆ ಶಾಲೆ ಜ್ಞಾನ ದೇಗುಲ ಎಂದು ಗುರುಗಳು ಹೇಳಿದರು. ಅಜ್ಜಿ ಒಪ್ಪಿ ಅಂದಿನಿಂದ ಮೊಮ್ಮಗನನ್ನು ಒಂದು ದಿನವೂ ಬಿಡದೆ ಶಾಲೆಗೆ ಕಳಿಸಿದಳು. ತಾನು ಎಮ್ಮೆ ಕಾಯಲು ಹೊಲದ ದಾರಿ ಹಿಡಿದಳು. ಗುರುಗಳ ಅಕ್ಷರ ದೀಪ ಬೆಳಗಿತು ಎಂದು ಖುಷಿ ಕೂಡ ಎಲ್ಲರೂ ಪಟ್ರು.